ಎರಡನೇದು ಸುಪ್ರೀಂ ಕೋರ್ಟ್ ಹಿನ್ನೆಲೆಯಲ್ಲಿ ಈ ಪವರ್ ವಾಟರ್ ಕನೆಕ್ಷನ್ ವಿಚಾರದಲ್ಲಿ ನಾನು ಬಹಳ ಲಿಬರಲ್ ಆಗಿದ್ದೆ. ಕೋರ್ಟ್ ಡಿಸಿಷನ್ ತೊಡಕ್ ಆಗ್ತಿರ್ಲಿಲ್ಲ. ಅದು ಗವರ್ಮೆಂಟ್ ವಿ ಹ್ಯಾವ್ ಟೇಕನ್ ಎ ಡಿಸಿಷನ್ ಅವ್ರಿಗೆ ಸಹಾಯ ಮಾಡಬೇಕು ಅಂತ. ಸೊ ಅದಕ್ಕೆ ಬಹಳ ಜನ ಕಾಂಟ್ರಾಕ್ಟ್ಸ್ ಬೇರೆಲ್ಲ ನಮಗೆ ಜಾಸ್ತಿ ಜನಕ್ಕೆ ಅನುಕೂಲ ಆಗಲ್ಲ, ನೀವು ತೆಗೆದುಕೊಂಡಂತ ಡಿಸಿಷನ್ ಅಂತೇಳಿ ನಮ್ಮ ರೆಪ್ರೆಸೆಂಟೇಷನ್ ಕೊಟ್ಟರು. ಕೆಲವೆಲ್ಲ ಪೇಪರ್ಲೆಲ್ಲ ಕೆಲವ್ರದೆಲ್ಲ ಸ್ಟೇಟ್ಮೆಂಟ್ಗಳೆಲ್ಲ ಗಮನಿಸಿದ್ದೇವೆ. ಅದಕ್ಕೆ ನಾವು ಇದು 31/5/2000 ಒಳಗಡೆ ಯಾರ ಕಟ್ಟಡಗಳನ್ನ ಪೂರ್ಣಗೊಂಡಿದೋ ಅಂತವ್ರಿಗೆ ಅಂತ ಹೇಳಿ ನಾವು ಹೇಳಿದ್ದು. ಅವರು ನಮಗೇನು ಅನುಕೂಲ ಆಗಲ್ಲ ಅಂತ ಹೇಳಿದ್ದಾರೆ. ಸೊ ನಾನು ನಮ್ಮ ಪವರ್ ಡಿಪಾರ್ಟ್ಮೆಂಟ್, RDPR ಮಿನಿಸ್ಟ್ರಿ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಅವ್ರದ್ದೆಲ್ಲ ಚರ್ಚೆ ಮಾಡಿದ್ದೇನೆ ಕ್ಯಾಬಿನೆಟ್ ಅಲ್ಲಿ. ಅವರು ಕೂಡ ಸಲಹೆಗಳನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕೆ ಯಾರು ಹಳೆ ಕಟ್ಟಡ ಪೂರ್ಣಗೊಂಡಿದೆ, ಅವರು 31/5/2000 ಒಳಗಡೆ ಪೂರ್ಣಗೊಂಡಿದೆ, ತಾತ್ಕಾಲಿಕ ವಿದ್ಯುತ್ ಸಂಪರ್ಕವನ್ನು ಹೊಂದಿದೆ, ವಾಸದ ಮನೆಗೆ ಶಾಶ್ವತವಾದಂತ ಸಂಪರ್ಕ ಪಡೆಯಲು ಅರ್ಜಿಯನ್ನು ಸಲ್ಲಿಸಿದ್ದಾರೆ, ಅವರಿಗೆ 15 ದಿನ ಅವಕಾಶವನ್ನು ಕೊಡ್ತೇವೆ. 15 ದಿನ ಅಂದ್ರೆ ಇವತ್ತು ಯಾವತ್ತು ಜಿಯೋ ಇಶ್ಯೂ ಆಗ್ತದೆ, ಇದರ ಜಿಯೋ, ಆ ಜಿಯೋ ಇಶ್ಯೂ ಆದ ದಿನ 15 ದಿನ ಅವರಿಗೆ ಅವಕಾಶ ಕೊಡ್ತೀವಿ. 15 ದಿನದಲ್ಲಿ ವಿತ್ ಫೋಟೋ ಅಂಡ್ GPS. ಯಾವುದೇ ಪರ್ಮಿಷನ್ ಪಡೆದೇ ಹೋದ್ರು ಕೂಡ, ಟೆಂಪರರಿ ಕನೆಕ್ಷನ್ ತೆಗೆದುಕೊಂಡಿದ್ರು ಕೂಡ, ಅವರು ಕೂಡ ಬಿಲ್ಡಿಂಗ್ ಕಟ್ಟಿದ್ರೆ ಆ ಬಿಲ್ಡಿಂಗ್ ಸಮೇತ ವಿತ್ ಫೋಟೋಗ್ರಾಫ್ಸ್ ವಿತ್ GPS. ನಾವು ಸುಮ್ಮನೆ ಖಾಲಿ ಮನೆ ಇನ್ನ ಈಗ ದದಾದಲ್ಲಿ ಕಟ್ಟೋದು ಅದಕ್ಕೆಲ್ಲ ಅವಕಾಶ ಕೊಡಲ್ಲ. ಅದಾಯ್ತು ಅಂದ್ರೆ ಇನ್ನ ಕಾಂಪ್ಲಿಕೇಶನ್ ಆಗ್ತದೆ. ಸೊ ಅದೆಲ್ಲ ನಮಗೆ ಮಾಹಿತಿ ಇದೆ ಈಗಾಗಲೇ. ಅದಕ್ಕೂ ಕೂಡ ನಮ್ಮ ಅಧಿಕಾರಿಗಳಿಗೆ ನಾವು ಅದಕ್ಕೆ ಪಂಚಾಯತಿ ಲೆವೆಲ್ ಅಲ್ಲಿ, ಇಒ ಲೆವೆಲ್ ಅಲ್ಲಿ, ಕಾರ್ಪೊರೇಷನ್ ಅಲ್ಲಿ ಅದಕ್ಕೆಲ್ಲ ಡೈರೆಕ್ಷನ್ಸ್ ಕೊಡ್ತೇವೆ. ನಾವು ವಿಲ್ ನಾಟ್ ಅಲೋ ಹೊಸ ಕನ್ಸ್ಟ್ರಕ್ಷನ್ ಮಾಡಕ್ಕೆ ಅವಕಾಶ ಇಲ್ಲ. 15 ದಿನ ಮಾತ್ರ ನಾವು ಟೈಮ್ ಕೊಡ್ತಾ ಇದೀವಿ. ಆ ನೋಟಿಫಿಕೇಶನ್ ಇದನ್ನ ಜಿಯೋ ಇಶ್ಯೂ ಆದ್ರಿಂದ ಅಷ್ಟರೊಳಗಡೆ ಅವರು ಅರ್ಜಿಯನ್ನ ಸಂಬಂಧಪಟ್ಟವ್ರಿಗೆ ಯಾರಿಗೆ ಪವರ್ ಕನೆಕ್ಷನ್ ಕೊಡಬೇಕು ಅವರು ಕೊಡಂತ ಒಂದು ವ್ಯವಸ್ಥೆನ ನಾವು ಮಾಡ್ತೀವಿ. ಸೊ ಫೋಟೋ ಅಂಡ್ GPS ಲೊಕೇಶನ್ ಇಸ್ ಕಂಪಲ್ಸರಿ. ಗವರ್ಮೆಂಟ್ ಆರ್ಡರ್ ಇಂದ 15 ದಿನ. ಗವರ್ಮೆಂಟ್ ಆರ್ಡರ್ ನಾಳೆ ಆಗ್ಬೋದು, ಇವತ್ತಾಗ್ಬೋದು, ನಾಳೆದಾಗ್ಬೋದು. 15 ದಿನ ಆರ್ಡರ್ ಆದ್ರಿಂದ 15 ದಿನ. ಯಾಕೆಂದ್ರೆ ನಾವು ಅದನ್ನ ಕ್ಲೀನ್ ಆಗಿ ಡೀಟೇಲ್ ಆಗಿ ಸ್ವಲ್ಪ ಬರಿಬೇಕು, ಅದಕ್ಕೋಸ್ಕರ. ಆಮೇಲೆ